ಮೊದಲ ಪ್ರಶ್ನೆ ಈ ರೀತಿ ಇದೆ, ಉದ್ಯೋಗಿನಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಕರ್ನಾಟಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯ ಸರ್ಕಾರ ಫ್ರೀ ಬಿಸ್ನೆಸ್ ಲೋನ್ ಕೊಡುವಂತ ಒಂದು ಯೋಜನೆ ಇದು. ಉಚಿತವಾಗಿ ಬಿಸ್ನೆಸ್ ಮಾಡುವಂಥವರಿಗೆ ಲೋನ್ ಕೊಡುವಂಥ ಒಂದು ಯೋಜನೆ ಇದು. ಅಪ್ ಟು 3 lakhs ತನಕ, ಅಂದರೆ 3 ಲಕ್ಷದವರೆಗೆ ಲೋನ್ ನೀಡುವಂಥ ಒಂದು ಯೋಜನೆ. ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ, ಈ ಉದ್ಯೋಗಿನಿ ಯೋಜನೆಯ ವಿಶೇಷತೆ ಏನು ಕೇಳಿದ್ರೆ, ಎಸ್ಸಿ ಮತ್ತು ಎಸ್ ಟಿ ಯುವಕರಿಗೆ ಅಥವಾ ಎಸ್ಸಿ ಮತ್ತು ಎಸ್ ಟಿಯ ಜನರಿಗೆ ಇದರಲ್ಲಿ 50% ಸಬ್ಸಿಡಿಯನ್ನು ನೀಡಲಾಗುತ್ತೆ. 50% ಸಬ್ಸಿಡಿಯನ್ನು ನೀಡಲಾಗುತ್ತೆ. ಇದರ ಮುಖ್ಯ ಅಂಶ ಇದು ಉದ್ಯೋಗಿನಿ ಯೋಜನೆದು. ಕರ್ನಾಟಕ ಸರ್ಕಾರವು ಗರ್ಭಿಣಿ ಮಹಿಳೆಯರಿಗೆ ನೀಡಲಾಗಿರುವ ನೂತನ ಯೋಜನೆ ಯಾವುದು? ಅನೇಕ ರೀತಿಯ ಯೋಜನೆಗಳನ್ನು ಕೊಟ್ಟಿತ್ತು. ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಯೋಜನೆಯನ್ನು ಜಾರಿ ಮಾಡಿದೆ. ಯಾವುದು ಕೇಳಿದ್ರೆ ತಾಯಿ ಭಾಗ್ಯ ಯೋಜನೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಏನಿದು ತಾಯಿ ಭಾಗ್ಯ ಯೋಜನೆ ಅಂತ ಕೇಳಿದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಸರ್ಕಾರಿ ಮತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ನಗದು ರಹಿತ ಚಿಕಿತ್ಸೆಯನ್ನು ನೀಡುವಂಥ ಯೋಜನೆ. ಅದರಲ್ಲೂ ವಿಶೇಷವಾಗಿ ಪ್ರೀ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಸಮಯದಲ್ಲಿ ಕ್ಯಾಶ್ಲೆಸ್ ಉಚಿತವಾಗಿ ಟ್ರೀಟ್ಮೆಂಟ್ ಅಂತ ನೀಡುವಂಥ ಒಂದು ಯೋಜನೆ ತಾಯಿ ಭಾಗ್ಯ ಯೋಜನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶ್ರಮಶಕ್ತಿ ಲೋನ್ ಯೋಜನೆ ಇದೆಯಲ್ಲ, ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದ ಒಂದು ಯೋಜನೆಯಾಗಿದೆ. ಏನಿದು ಶ್ರಮಶಕ್ತಿ ಲೋನ್ ಯೋಜನೆ ಅಂತ ಕೇಳಿದ್ರೆ, ಇಲ್ಲಿ 50,000ದವರೆಗೆ ಲೋನ್ ಅನ್ನು ಕೊಡುವಂಥ ಒಂದು ಯೋಜನೆ ಇದು. 50,000ದವರೆಗೆ ಲೋನ್ ನೀಡುವಂಥ ಯೋಜನೆ. ಅದು ವಿಶೇಷವಾಗಿ ಸ್ಕಿಲ್ ಟ್ರೈನಿಂಗ್ ಅನ್ನು ನೀಡಿ ಕೌಶಲ ತರಬೇತಿ ಪ್ಲಸ್ 50,000 ಲೋನ್ನ ನೀಡುವಂಥದ್ದು. ಮತ್ತು ಇದಕ್ಕೆ ಕೇವಲ 4% ಮಾತ್ರ ಬಡ್ಡಿ ಇರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ವಾಹನಗಳ ಖರೀದಿಗೆ ಯಾವ ಯೋಜನೆಯನ್ನು ರೂಪಿಸಲಾಗಿದೆ? ಸರಿಯಾದ ಉತ್ತರ ಸ್ವಾವಲಂಬಿ ಸಾರಥಿ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವಾವಲಂಬಿ ಸಾರಥಿ ಯೋಜನೆ ಇದನ್ನು ವಿಶೇಷವಾಗಿ ಆಟೋಗಳ ಖರೀದಿಗೆ, ಇನ್ನು ಗುಡ್ಸ್ ಟ್ರಕ್ಸ್ಗಳ ಖರೀದಿಗೆ, ಅದರ ಜೊತೆಗೆ ಟ್ಯಾಕ್ಸಿಗಳ ಖರೀದಿಗೆ ಈ ಯೋಜನೆಯಲ್ಲಿ ವಿಶೇಷವಾಗಿ ಲೋನ್ ಫೆಸಿಲಿಟಿಯನ್ನು ನೀಡಲಾಗುತ್ತೆ. ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಟೇಷನ್ ಸ್ಕೀಮ್ ಇದು ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದ ಒಂದು ಯೋಜನೆಯಾಗಿದೆ, UP. ಆ್ಯಕ್ಚುಲಿ ಇದು ನಗರ ಮತ್ತು ಹಳ್ಳಿಗಳಲ್ಲಿ ಕಾಡನ್ನು ಬೆಳೆಸುವಂತಹ, ನಗರ ಮತ್ತು ಹಳ್ಳಿಗಳಲ್ಲಿ ಮರಗಳನ್ನು ಬೆಳೆಸುವ, ಅಂದರೆ ಕಾಡನ್ನು ಬೆಳೆಸುವಂಥ ಯೋಜನೆ. ಮರಗಳನ್ನು ಬೆಳೆಸುವಂತಹ ಒಂದು ಯೋಜನೆಯಾಗಿದೆ ಇದು. ಮರಗಳನ್ನು ಬೆಳೆಸುವಂಥ ಯೋಜನೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಹೇಳಿದ ಹಾಗೆ ಟ್ರೀ ಅಡಾಪ್ಟೇಷನ್ ಸ್ಕೀಮ್ ಅಂದರೆ ಮರಗಳ ದತ್ತು ಯೋಜನೆ ಆಗಿದೆ ಇದು. ಮರಗಳನ್ನು ದತ್ತು ತೆಗೆದುಕೊಂಡು ಅವನ್ನ ಸಂರಕ್ಷಣೆ ಮಾಡುವಂಥ ಒಂದು ಸ್ಕೀಮ್ ಆಗಿದೆ, ಉತ್ತರ ಪ್ರದೇಶ ಗೌರ್ಮೆಂಟ್ ಇದು. ಲಾಡ್ಲಾ ಬಾಯಿ ಯೋಜನಾ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ಲಾಡ್ಲಿ ಬೆಹನಾ ಅನ್ನುವಂಥ ಯೋಜನೆಯಿಂದ ಇನ್ಸ್ಪೈರ್ ಆಗಿರುವಂಥ ಒಂದು ಯೋಜನೆ. ಆ್ಯಕ್ಚುಲಿ ಏನಿದು ಲಾಡ್ಲಾ ಬಾಯಿ ಯೋಜನೆ ಅಂತ ಕೇಳಿದ್ರೆ, ಯುವಕರಿಗೆ, ವಿಶೇಷವಾಗಿ ಯುವಕರಿಗೆ ಸ್ಕಿಲ್ ಟ್ರೈನಿಂಗ್, ಕೌಶಲ್ಯ ತರಬೇತಿ ನೀಡುವಂಥ ಒಂದು ಯೋಜನೆಯಾಗಿದೆ. ಕೌಶಲ್ಯ ತರಬೇತಿಯನ್ನು ನೀಡುವಂಥ ಒಂದು ವಿಶೇಷವಾದ ಯೋಜನೆಯಾಗಿದೆ ಇದು. ಸವೇರಾ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್.
ಸವೇರಾ ಯೋಜನೆ, ಇದು ಸವೇರಾ ಯೋಜನೆ ಹರಿಯಾಣ. ಸವೇರಾ ಯೋಜನೆ ಪ್ರಾರಂಭ ಮಾಡಿದ್ದು ಹರಿಯಾಣ. ಆ್ಯಕ್ಚುಲಿ ಸವೇರಾ ಯೋಜನೆ ಇದೆಯಲ್ಲ, ಒಂದು ವಿಶೇಷವಾದ ಯೋಜನೆ, ಸ್ಟಾರ್ ಮಾರ್ಕ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಸವೇರಾ ಯೋಜನೆ ಇದೆಯಲ್ಲ, ಇದು ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಆಗಿರುವಂಥ ಯೋಜನೆ. ಈ ಯೋಜನೆಯ ಉದ್ದೇಶ ಏನು ಕೇಳಿದ್ರೆ, ಬ್ರೆಸ್ಟ್ ಕ್ಯಾನ್ಸರ್ನ ಪೂರ್ವಭಾವಿಯಾಗಿ ಗುರುತಿಸುವುದು ಮತ್ತು ಅದನ್ನು ತಡೆಗಟ್ಟುವಂಥ ಒಂದು ಯೋಜನೆಯಾಗಿದೆ. ತಡೆಗಟ್ಟುವುದು, ಮಹಿಳೆಯರಲ್ಲಿ ತುಂಬ ಕಂಡುಬರುವಂಥ ಬ್ರೆಸ್ಟ್ ಕ್ಯಾನ್ಸರ್ ಏನಿದೆಯಲ್ಲ, ಇದನ್ನು ಗುರುತಿಸುವುದು ಮತ್ತು ತಡೆಗಟ್ಟುವಂಥ ಯೋಜನೆ ಸವೇರಾ ಯೋಜನೆ, ಹರಿಯಾಣ ರಾಜ್ಯ ಸರ್ಕಾರದ್ದು. ಮಿತ್ರವನ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು ಮಿತ್ರವನ್ ಯೋಜನೆ ಅಂತ ಕೇಳಿದ್ರೆ, ಮಿತ್ರವನ್ ಯೋಜನೆ ಈ ಯೋಜನೆಯ ಮೂಲಕ ಉತ್ತರ ಪ್ರದೇಶದಲ್ಲಿ 35 ಕೋಟಿ ಸಸ್ಯಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವಾಗಿದೆ, ನೆಡುವಂಥ ಒಂದು ಯೋಜನೆಯಾಗಿದೆ. ಯೋಜನೆ ಹೆಸರು ಮಿತ್ರವನ್ ಯೋಜನೆ, ಉತ್ತರ ಪ್ರದೇಶ್ ಗೌರ್ಮೆಂಟ್ ಇದು. ಯಾವ ರಾಜ್ಯ ಸರ್ಕಾರವು ಲಾಭ ಎಂಬ ಯೋಜನೆಯನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲಾಭ ಯೋಜನೆ. ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ ಅಭಿಯಾನ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂ ರಾಜ್ಯ ಸರ್ಕಾರ ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಲು ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆಯಾಗಿದೆ. ಇದು ಪ್ರೋತ್ಸಾಹ ನೀಡುವಂತಹ ಒಂದು ಯೋಜನೆಯಾಗಿದೆ. ಯೋಜನೆ ಹೆಸರು ಮಹಿಳಾ ಉದ್ಯಮಿತ ಅಭಿಯಾನ್ ಅಂತೇಳಿ. ಸೊ ಅಸ್ಸಾಂ ರಾಜ್ಯ ಸರ್ಕಾರ ಜಾರಿ ಮಾಡಿದಂಥ ಒಂದು ಅಭಿಯಾನ ಇದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಮಲಲ್ಲಾ ದರ್ಶನ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ನಮಗೆ ರಾಮಲಲ್ಲಾ ಅಂದರೆ ಗೊತ್ತಾಗ್ಬಿಡುತ್ತೆ. ರಾಮಲಲ್ಲಾ ಅಂದರೆ ಅಯೋಧ್ಯೆಯಲ್ಲಿರುವ ಶ್ರೀರಾಮನ ಮೂರ್ತಿ, ಅಯೋಧ್ಯೆ. ಸೊ ರಾಮಲಲ್ಲಾ ದರ್ಶನ ಮೀನ್ಸ್ ಅಯೋಧ್ಯೆಯ ಒಂದು ವಿಸಿಟ್ ಅಂತಲೇ ಅರ್ಥ ಆಗುತ್ತೆ. ಸೊ ಈ ರಾಮಲಲ್ಲಾ ದರ್ಶನ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಮೂಲಕ 20,000 ಯಾತ್ರಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಯೋಜನೆಯಾಗಿದೆ. ಮುಖ್ಯಮಂತ್ರಿ ನಿಜತಾ ಮೊಹಿನಾ ಎಂಬ ಯೋಜನೆಯನ್ನು ಪ್ರಾರಂಭಿಸಿದವರು ಯಾರು? ಮುಖ್ಯಮಂತ್ರಿ ನಿಜತಾ ಮೊಹಿನಾ ಎನ್ನುವಂಥ ಯೋಜನೆ. ಸರಿಯಾದ ಉತ್ತರ ಅಸ್ಸಾಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಮುಖ್ಯಮಂತ್ರಿ ನಿಜತಾ ಮೊಹಿನಾ ಸ್ಕೀಮ್ ಅಂತ ಕೇಳಿದ್ರೆ, ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ, ಮತ್ತು ಚೈಲ್ಡ್ ಮ್ಯಾರೇಜ್ನ ನಿಲ್ಲಿಸೋದು ಅಥವಾ ಬಾಲ್ಯ ವಿವಾಹ ತಡೆಗಟ್ಟುವುದು. ಬಾಲ್ಯ ವಿವಾಹ ತಡೆಗಟ್ಟುವ ಒಂದು ಪ್ರಮುಖವಾದ ಯೋಜನೆಯಾಗಿದೆ. ಮುಖ್ಯಮಂತ್ರಿ ನಿಜತಾ ಮೊಹಿನಾ ಯೋಜನೆ, ಅಸ್ಸಾಂ ರಾಜ್ಯ ಸರ್ಕಾರದ್ದು. ಸ್ಕೂಲ್ ಆನ್ ವೀಲ್ಸ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಣಿಪುರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ಏನಕ್ಕೆ ಕೇಳಿದ್ರೆ, ಕ್ಯಾಂಪ್ಗಳಲ್ಲಿರುವಂತಹ ಬೇರೆ ಬೇರೆ ಕಾರಣಕ್ಕೆ ಕ್ಯಾಂಪ್ಗಳಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಣ ನೀಡುವಂಥ ಒಂದು ಯೋಜನೆಯಾಗಿದೆ ಇದು. ಹಾಗಾಗಿ ಅದರ ಹೆಸರು ಶಿಕ್ಷಣ ನೀಡುವುದು. ಹಾಗಾಗಿ ಅದರ ಹೆಸರೇನಿಟ್ಟಿದ್ದಾರೆ ಸ್ಕೂಲ್ ಆನ್ ವೀಲ್ಸ್. ಯೋಗ್ಯಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಯೋಗ್ಯಶ್ರೀ ಯೋಜನೆ ಇದೆಯಲ್ಲ, ಈ ಯೋಗ್ಯಶ್ರೀ ಯೋಜನೆ ಮೂಲಕ SC ಮತ್ತು ST ಮಕ್ಕಳಿಗೆ ವಿಶೇಷವಾದ ಮತ್ತು ಉಚಿತವಾದ ತರಬೇತಿ ನೀಡುವಂಥ ಒಂದು ಯೋಜನೆ. ಉಚಿತ ತರಬೇತಿ ನೀಡುವಂಥ ಒಂದು ಯೋಜನೆಯಾಗಿದೆ ಯೋಗ್ಯಶ್ರೀ ಸ್ಕೀಮ್. ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಾಹಿನ್
ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಮಾಜಿ ಲಡ್ಕಿ ಬಾಹಿನ್ ಎನ್ನುವಂಥ ಸ್ಕೀಮ್ ಯೋಜನೆಯನ್ನು ಪ್ರಾರಂಭ ಮಾಡಿತು. ಇದು ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಸಹಾಯಧನವನ್ನು ಡೈರೆಕ್ಟಾಗಿ ಅಕೌಂಟಿಗೆ ನೀಡುವಂಥ ಒಂದು ಯೋಜನೆ ಆಗಿದೆ. ಮಾಜಿ ಲಡ್ಕಿ ಬಾಹಿನ್ ಯೋಜನೆ. ಮಹಾತರಿ ವಂದನಾ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ. ಇದು ಕೂಡ ಮಹಿಳೆಯರಿಗೆ ಹಣವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ. ಇದು ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ನೀಡುವಂಥ ಒಂದು ಯೋಜನೆ, 1000 ರೂಪೀಸ್ ಪರ್ ಮಂತ್ ನೀಡುವಂಥ ಒಂದು ಯೋಜನೆ ಆಗಿದೆ. ಛತ್ತೀಸ್ಗಢ ರಾಜ್ಯ ಸರ್ಕಾರದ್ದು ಮಹಾತರಿ ವಂದನಾ ಎನ್ನುವಂಥ ಯೋಜನೆ. ಯಾವ ರಾಜ್ಯವು ಆಪರೇಷನ್ ಕಾಮಧೇನು ಇದನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಈ ಆಪರೇಷನ್ ಮಾಡಿದ್ದು ಜಮ್ಮು ಆ್ಯಂಡ್ ಕಾಶ್ಮೀರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇದರ ಉದ್ದೇಶ ಏನು ಕೇಳಿದ್ರೆ, ಹಸುಗಳ ಅಕ್ರಮ ಸಾಗಾಣಿಕೆ ತಡೆಗಟ್ಟುವಂಥ ಒಂದು ಯೋಜನೆ ಆಗಿದೆ. ತಡೆಗಟ್ಟಲು ಜಮ್ಮು ಕಾಶ್ಮೀರ ಪೊಲೀಸ್ ಈ ಒಂದು ಆಪರೇಷನ್ ಕಾಮಧೇನು ಅನ್ನುವಂಥ ಒಂದು ವಿಶೇಷವಾದ ಆಪರೇಷನ್ ಪ್ರಾರಂಭಿಸಿದೆ. ಕಲೈನಾರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದೊಂದು ವಿಶೇಷವಾದ ಯೋಜನೆ, ಯಾಕಂದರೆ ಈ ಕಲೈನಾರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯ ಮೂಲಕ ತಮಿಳುನಾಡಿನಲ್ಲಿ ಏನು ಮಾಡಲಾಗುತ್ತೆ ಕೇಳಿದ್ರೆ, ತಮಿಳುನಾಡಿನಲ್ಲಿ ಪಂಚಾಯಿತಿಗಳಿಗೆ ಕ್ರೀಡೋಪಕರಣಗಳ ಸರಬರಾಜು, ಪಂಚಾಯಿತಿಗಳಿಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಯೋಜನೆ. ಇದನ್ನು ವಿಶೇಷವಾಗಿ ಕರುಣಾನಿಧಿಯವರ ಜನ್ಮ ಶತಾಬ್ದಿ ನೆನಪಿಗೆ, ಕರುಣಾನಿಧಿಯವರ ಜನ್ಮ ಶತಾಬ್ದಿ ಈ ನೆನಪಿನಲ್ಲಿ ತಮಿಳುನಾಡಲ್ಲಿ ಕಲೈನಾರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ನೀಂಗಲ್ ನಾಲಮಾ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಅಗೈನ್ ತಮಿಳುನಾಡು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಮಿಳಲ್ಲಿ ಇದೆ ನೋಡಿ ಅದು ವರ್ಡ್, ನೀಂಗಲ್ ನಾಲ್ಮಾ ಅನ್ನುವಂಥ ಯೋಜನೆ. ಸೊ ತಮಿಳುನಾಡು ಗೌರ್ಮೆಂಟ್, ಆ್ಯಕ್ಚುಲಿ ಇದು ವಿಶೇಷವಾದ ಯೋಜನೆ. ಏನು ಕೇಳಿದ್ರೆ, ಇದು ತಮಿಳುನಾಡಿನಲ್ಲಿ ತಮಿಳುನಾಡು ಸರ್ಕಾರ ಏನು ವಿಶೇಷವಾಗಿರುವಂತಹ ಯೋಜನೆಗಳನ್ನು ರೂಪಿಸಿರುತ್ತೆ, ಸರ್ಕಾರಿ ಯೋಜನೆಗಳು. ಸೊ ಈ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಯೋಜನೆ. ಇದು ಜನರಿಗೆ ತಲುಪಿಸುವ ಯೋಜನೆಯಾಗಿದೆ. ಚೀಫ್ ಮಿನಿಸ್ಟರ್ ವಯೋಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಿಸಿಕಲಿ ಮತ್ತು ಮೆಂಟಲಿ ಪ್ರಾಬ್ಲಮ್ ಇರುವಂತಹ ವಯೋವೃದ್ಧರಿಗೆ, ಫಿಸಿಕಲಿ ಮತ್ತು ಮೆಂಟಲಿ ಪ್ರಾಬ್ಲಮೆಟಿಕ್ ಏಜ್ಡ್ ಸೀನಿಯರ್ ಸಿಟಿಸನ್ಸ್ಗೆ ಹಣವನ್ನು ನೀಡುವಂಥ ಒಂದು ಯೋಜನೆಯಾಗಿದೆ. ಯಾವ ರಾಜ್ಯ ಸರ್ಕಾರವು ಚುನಾವಣೆಗೆ ಸಂಬಂಧಿಸಿದಂತೆ ಭೂತ್ ರಾಬತ್ ಎಂಬಂಥ ವೆಬ್ಸೈಟನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ಸರ್ಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಾತರಿ ವಂದನಾ ಎನ್ನುವಂಥ ಯೋಜನೆ ಇತ್ತೀಚೆಗೆ ಯಾವ ರಾಜ್ಯ ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಛತ್ತೀಸ್ಗಢ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಸರಿಯಾದ ಉತ್ತರ ರಾಜಸ್ಥಾನ ರಾಜ್ಯ ಸರ್ಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ಮೂಲಕ ರೈತರಿಗೆ 2,000 ರೂಪಾಯಿ ಪರ್ ಇಯರ್ ವರ್ಷಕ್ಕೆ ನೀಡುವಂಥ ಒಂದು ಯೋಜನೆಯಾಗಿದೆ. ಹಿಮಾಲಯನ್ ಬಾಸ್ಕೆಟ್ ಎನ್ನುವಂಥ ನೂತನ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಕೃಷಿ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸುವುದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅವಕಾಶ ಕಲ್ಪಿಸೋದು.
ಅವಕಾಶ ಕಲ್ಪಿಸುವುದು. ನೋಡಿ, ಉತ್ತರಾಖಂಡ್ನಲ್ಲಿ ಬೆಳೆದಿರುವಂತಹ ಕೃಷಿ ಉತ್ಪನ್ನಗಳಿಗೆ ರಾಜ್ಯ ಸರ್ಕಾರವೇ ಅದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಪ್ರೊವೈಡ್ ಮಾಡುವಂಥದ್ದು ಹಿಮಾಲಯನ್ ಬಾಸ್ಕೆಟ್ ಎನ್ನುವಂಥ ಪ್ರೋಗ್ರಾಮ್. ಮುಖ್ಯಮಂತ್ರಿ ಮನ್ನುಯಿರ್ ಕಾತು ಮನ್ನುಯಿರ್ ಕಾಪೋಮ್ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ಇದು ಆ್ಯಕ್ಚುಲಿ ತಮಿಳ್ ವರ್ಡ್ಸ್ ನೋಡಿ, ಮನ್ನುಯಿರ್ ಕಾತು ಮನ್ನುಯಿರ್ ಕಾಪೋಮ್ ಅನ್ನುವಂಥದ್ದು. ಸೊ ಈ ಯೋಜನೆ ಇದೆಯಲ್ಲ, ಈ ಯೋಜನೆ ಸಾಯಿಲ್ ಹೆಲ್ತನ್ನು ಅಂದರೆ ಮಣ್ಣಿನ ಆರೋಗ್ಯ ಸುಧಾರಣೆಗೆ, ಫರ್ಟಿಲಿಟಿ ಸುಧಾರಣೆಗೆ, ಮಣ್ಣಿನ ಫಲವತ್ತತೆ ಸುಧಾರಣೆಗೆ ಜಾರಿಗೆ ಮಾಡಲಾದಂಥ ಒಂದು ಯೋಜನೆ ಮನ್ನುಯಿರ್ ಕಾತು ಮನ್ನುಯಿರ್ ಕಾಪೋಮ್ ಎನ್ನುವಂಥ ಯೋಜನೆ ತಮಿಳುನಾಡು ರಾಜ್ಯ ಸರ್ಕಾರ ಜಾರಿಗೆ ತಂತು. NTR ಭರೋಸಾ ಪೆನ್ಷನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಿರಲ್ ಲಾವೋ ಪೈಸಾ ಪಾವೋ, ಫಿರಲ್ ತಗೊಂಬನ್ನಿ ಪೈಸಾ ತಗೊಂಡೋಗಿ ಅಂತೇಳಿ ಈ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು? ಚೆನ್ನಾಗಿದೆ ನೋಡಿ ಇದು. ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ. ಏನಿದು ಫಿರಲ್ ಅಂತ ಹೇಳಿದ್ರೆ, ಹಾಗಾದರೆ ಏನು ತರಬೇಕು, ಏನು ತಗೊಂಡೋಗ್ಬೇಕು ಅಂತೇಳಿ. ಸೊ ಫಿರಲ್ ಅಂದರೆ ಪೈನ್ ಟ್ರೀ ಲೀವ್ಸ್. ಉತ್ತರಾಖಂಡ್ನಲ್ಲಿ ಕಂಡುಬರುವಂಥ ಪೈನ್ ಟ್ರೀ ಎಲೆಗಳು ಅಥವಾ ಲೀವ್ಸ್ ಏನಿದೆಯಲ್ಲ, ಈ ಪೈನ್ ಟ್ರೀ ಲೀವ್ಸನ್ನು ಎಲೆಗಳನ್ನು ಕಲೆಕ್ಟ್ ಮಾಡೋದು. ಕರ್ನಾಟಕದಲ್ಲಿ ನೋಡಿ, ತುಂಬ ಹಿಂದೆ ಮತ್ತು ಇತ್ತೀಚೆಗೆ ದಾಲ್ಚಿನ್ನಿ ಎಲೆಗಳನ್ನು ಸಂಗ್ರಹ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ. ಅದನ್ನು ಒಣಗಿಸಿ ಮಾರಾಟ ಮಾಡಿ ಅಮೌಂಟನ್ನು ತಗೊಳ್ತಿದ್ರು. ಸೊ ಅದೇ ರೀತಿ ಇಲ್ಲಿ ಪೈನ್ ಟ್ರೀ ಲೀವ್ಸನ್ನು ಕಲೆಕ್ಟ್ ಮಾಡೋದು. ಅದ್ರ ಜೊತೆಗೆ ಈ ಕಲೆಕ್ಷನನ್ನು ಕಲೆಕ್ಷನ್ ಸೆಂಟ್ರಿಗೆ, ಸರ್ಕಾರದ ಕಲೆಕ್ಷನ್ ಸೆಂಟರ್ ಇರ್ತಾ ಇತ್ತು, ಕಲೆಕ್ಷನ್ ಸೆಂಟರ್ಸ್ ಇರುತ್ತೆ. ಸೊ ಈ ಕಲೆಕ್ಷನ್ ಸೆಂಟರ್ಸಿಗೆ ಕೊಡುವಂಥದ್ದು ಮತ್ತು ಹಣವನ್ನು ತೆಗೆದುಕೊಂಡು ಹೋಗುವಂಥದ್ದು ಪ್ರತಿಯಾಗಿ. ಸೊ ಫಿರಲ್ ಲಾವೋ ಅಂದರೆ, ಫಿರಲ್ ಅಂದರೆ ಪೈನ್ ಟ್ರೀ ಲೀವ್ಸ್ ಅಂತೇಳಿ, ಫಿರಲ್ ಲಾವೋ ಪೈಸಾ ಪಾವೋ, ದುಡ್ಡು ತಗೊಂಡು ಹೋಗಿ. IT ಸಕ್ಷಮ್ ಯುವ ಯೋಜನೆ 2024 ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು IT ಸಕ್ಷಮ ಅಂದರೆ ಸದೃಢರನ್ನಾಗಿ ಮಾಡೋದು ಯುವ ಯೋಜನೆ ಅಂತ ಕೇಳಿದ್ರೆ, ಆ್ಯಕ್ಚುಲಿ ಇದು IT ಏನು ಗ್ರ್ಯಾಜುಯೇಟ್ಸ್ ಇರ್ತಾರಲ್ಲ, IT ಗ್ರ್ಯಾಜುಯೇಟ್ಸ್ ಅವರಿಗೆ ಈ ಒಂದು ಯೋಜನೆಯ ಮೂಲಕ ಅವರಿಗೆ ಉದ್ಯೋಗವನ್ನು ನೀಡುವಂಥದ್ದು. ಉದ್ಯೋಗ ನೀಡುವುದು. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇವರು ಯಾವ ರಾಜ್ಯದಲ್ಲಿ ನ್ಯಾನೋ ಫರ್ಟಿಲೈಸರ್ ಸಬ್ಸಿಡಿ ಯೋಜನೆಯನ್ನು ಲಾಂಚ್ ಮಾಡಿದರು? ಸರಿ ಉತ್ತರ ಗುಜರಾತ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಮೂಲಕ ನ್ಯಾನೋ ಫರ್ಟಿಲೈಸರ್ಸನ್ನು ಪಡೆಯುವಂಥವರಿಗೆ 50% ಅಷ್ಟು ಸಬ್ಸಿಡಿ ನೀಡಲಾಗುತ್ತೆ. ಯಾವ ರಾಜ್ಯ ಸರ್ಕಾರ ರಾಜ್ಯ ಜಲ ಸೂಚನಾ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಯೋಜಿಸಿದೆ? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ ಸರ್ಕಾರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ, ಯಾವ ರಾಜ್ಯ ಸರ್ಕಾರವು ಇಂದಿರಮ್ಮ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಸಿ ರೀತಿದೆ, ಒಡಿಸ್ಸಾ, ತೆಲಂಗಾಣ, ಗುಜರಾತ್, ಉತ್ತರ. ಇಂದಿರಮ್ಮ ಆವಾಸ್ ಯೋಜನೆ ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತೆಲಂಗಾಣ ರಾಜ್ಯ ಸರ್ಕಾರ ಇಂದಿರಮ್ಮ ಆವಾಸ್ ಯೋಜನಾ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಿತು. ಇಂದಿರಮ್ಮ ಆವಾಸ್ ಯೋಜನೆ. ಈ ಯೋಜನೆಯ ಉದ್ದೇಶ ಏನು ಕೇಳಿದ್ರೆ, ಈ ಯೋಜನೆ ಮೂಲಕ ಮನೆ ನಿರ್ಮಾಣ ಮಾಡೋದಕ್ಕೆ, ಗೃಹ ನಿರ್ಮಾಣಕ್ಕೆ ಹಣ ಸಹಾಯ. ಸೊ ಎಷ್ಟು ಹಣವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಲಾಯಿತು ಅಂದರೆ, ಒಂದು ಮನೆಗೆ 5 ಲಕ್ಷ ರೂಪಾಯಿ ನೀಡಲು ಈ ಯೋಜನೆ ಮೂಲಕ ತೀರ್ಮಾನಿಸಲಾಯಿತು. ಇದು ವಿಶೇಷವಾಗಿ ಈಗಾಗಲೇ ನಿವೇಶನ ಅಂದರೆ ಜಾಗ ಇರುವವರಿಗೆ, ಗೃಹರಹಿತ ಜನರಿಗೆ ನೀಡುವಂಥ ಒಂದು ಯೋಜನೆ ಆಗಿದೆ ತೆಲಂಗಾಣ ಸರ್ಕಾರದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಕ್ಷತ್ರ ಸಭಾ ಎಂಬ ಖಗೋಳ ಪರ್ಯಟನ ಅಭಿಯಾನವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ನಕ್ಷತ್ರ ಸಭಾ ಅನ್ನುವಂತಹ ಖಗೋಳ ಪರ್ಯಟನ ಅಭಿಯಾನ ಇದು. ಸರಿಯಾದ ಉತ್ತರ ಪ್ರಾರಂಭ ಮಾಡಿದ್ದು ಉತ್ತರಾಖಂಡ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ ರಾಜ್ಯ. ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ, ಈ ಖಗೋಳ ಪರ್ಯಟನ ಅಭಿಯಾನದ ಮೂಲಕ ನಕ್ಷತ್ರಗಳ ವೀಕ್ಷಣೆ
ನಕ್ಷತ್ರಗಳ ವೀಕ್ಷಣೆ, ಸೌರಮಂಡಲದ ಅಧ್ಯಯನ, ಈ ರೀತಿಯ ಹಲವು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಅಭಿಯಾನವಾಗಿದೆ ಇದು ನಕ್ಷತ್ರ ಸಭಾ ಎನ್ನುವಂಥ ಖಗೋಳ ಪರ್ಯಟನಾ ಅಭಿಯಾನ. ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಯುವ ಕಾರ್ಯ ಪ್ರಶಿಕ್ಷಣ ಯೋಜನೆ, ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಯುವ ಕಾರ್ಯ ಪ್ರಶಿಕ್ಷಣ ಯೋಜನೆಯನ್ನು ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಸ್ಕೀಮ್ ಅಂತ ಕೇಳಿದ್ರೆ, ಏನಿದು ಯೋಜನೆ ಅಂತ ಕೇಳಿದ್ರೆ, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ನೀಡುವಂಥದ್ದು, ವಿಶೇಷವಾಗಿ ಮಾರ್ಕೆಟಿಂಗ್ ಜಾಬ್ಗೆ. ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ನೀಡುವಂಥದ್ದು ವಿಶೇಷವಾಗಿ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ, ಮಾರ್ಕೆಟಿಂಗ್ ಜಾಬ್ ಸೆಕ್ಟರ್ನಲ್ಲಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ನೀಡುವಂಥ ಒಂದು ಯೋಜನೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ್ದು. ಈ ಕೆಳಗಿನ ಯಾವ ರಾಜ್ಯವು ಅಗ್ರಿಕಲ್ಚರ್ ಲೋನ್ ವೈವರ್ ಸ್ಕೀಮನ್ನು ಜಾರಿ ಮಾಡ್ತು? ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು 1 ಲಕ್ಷದವರೆಗೆ ಲೋನ್ ಫೆಸಿಲಿಟಿಯನ್ನು ನೀಡುವಂಥದ್ದು, ಲೋನ್ ಫೆಸಿಲಿಟಿ ಅಥವಾ ಸಾಲ ಸೌಲಭ್ಯವನ್ನು ನೀಡುವಂಥ ಒಂದು ಯೋಜನೆಯಾಗಿದೆ. ಅಗ್ರಿಕಲ್ಚರ್ ಲೋನ್ ವೈವರ್ ಸ್ಕೀಮ್ ಆಗಿದೆ ಇದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಜೀವ್ ಗಾಂಧಿ ಸಿವಿಲ್ ಅಭಯ ಹಸ್ತ ಯೋಜನೆಯನ್ನು ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ. ಇಲ್ಲಿ ಹೆಸರೇ ಹೇಳುವಂತೆ ಇಲ್ಲಿ ಸಿವಿಲ್ ಸರ್ವಿಸ್ಗೆ ರಿಲೇಟೆಡ್ ಆಗಿರುವಂಥ ಯೋಜನೆ ಇದು. ಏನು ಕೇಳಿದ್ರೆ, ಸಿವಿಲ್ ಸರ್ವಿಸ್ಗೆ ಬರುವವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು, ಆರ್ಥಿಕ ಸಹಾಯ ಅಂದರೆ ತೆಲಂಗಾಣ ಕೇಡರ್ ಆಫೀಸರ್ ಆಗುವಂಥವರಿಗೆ ಯಾರಾದರೂ ಆರ್ಥಿಕವಾಗಿ ಹಿಂದುಳಿದಿದ್ರೆ, ಹಣಕಾಸಿನ ಸಮಸ್ಯೆ ಇದ್ದರೆ ಅವರಿಗೆ ಆರ್ಥಿಕ ಸಮಸ್ಯೆ ನೀಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಇದರಲ್ಲಿ ಆ ಒಂದು ಅಭ್ಯರ್ಥಿಗಳಿಗೆ, ಆಸ್ಪಿರೆಂಟ್ಸ್ಗೆ 1 ಲಕ್ಷದವರೆಗೆ ಧನ ಸಹಾಯ ಮಾಡುವಂತಹ ಒಂದು ಯೋಜನೆಯಾಗಿದೆ ಇದು. ರಾಜೀವ್ ಗಾಂಧಿ ಸಿವಿಲ್ ಅಭಯ ಹಸ್ತ ಯೋಜನೆ, ತೆಲಂಗಾಣ ರಾಜ್ಯದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶ್ರಮಿಕ ಬಸೇರಾ ಯೋಜನೆ ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ? ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದ ಒಂದು ಯೋಜನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಶ್ರಮಿಕ ಬಸೇರಾ ಯೋಜನೆ ಗುಜರಾತ್ ರಾಜ್ಯದ್ದು. ಇದು ಒಂದು ತಮಾಷೆಯಾಗಿ ಅಂದರೆ ಒಂದು ವಿಶೇಷವಾಗಿರುವ ಯೋಜನೆ ಇದು. ಇದರ ಮೂಲಕ ತಾತ್ಕಾಲಿಕವಾಗಿ ವಸತಿ ವ್ಯವಸ್ಥೆ ನೀಡುವ ಒಂದು ಯೋಜನೆ ಆಗಿದೆ. ಅಂದರೆ ಬೇರೆ ಬೇರೆ ಕಾರಣಕ್ಕೆ, ವಿಶೇಷವಾಗಿ ಲೇಬರ್ಸ್ಗಳು ಅಂದರೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ತಾರಲ್ಲ ಸಿಟಿಗಳಲ್ಲಿ. ಸೊ ಈ ಕನ್ಸ್ಟ್ರಕ್ಷನ್ ಲೇಬರ್, ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ, ಈ ಕನ್ಸ್ಟ್ರಕ್ಷನ್ಸ್ ಲೇಬರ್ ಅವರಿಗೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡಿ ಅವರ ಜೀವನ ಸಾಗಿಸೋದು ಕಷ್ಟ ಆಗಿರೋ ಕಾರಣಕ್ಕೋಸ್ಕರ ಈ ಶ್ರಮಿಕ ಬಸೇರ್ ಯೋಜನೆ ಮೂಲಕ ತಾತ್ಕಾಲಿಕವಾಗಿ ಬಾಡಿಗೆ ಮನೆಗಳನ್ನು ನೀಡುವಂಥದ್ದು. ಸರ್ಕಾರದ ಮೂಲಕನೇ ಬಾಡಿಗೆ ಮನೆಗಳನ್ನು ನೀಡುವುದು, ಅದರಲ್ಲೂ ಕೂಡ ಕಡಿಮೆ ದರದಲ್ಲಿ. ಎಷ್ಟು ಕಡಿಮೆ ದರ ಅಂತ ಕೇಳಿದ್ರೆ, ಈ ಒಂದು ಏನು ಬಾಡಿಗೆ ವಾಸವಾಗಿರ್ತಾರೆ ಅವರಿಗೆ ಕೇವಲ 5 ರೂಪಾಯಿ ಪರ್ ಡೇ ಬಾಡಿಗೆ ನಿಗದಿಪಡಿಸುವುದು. ದಿನಕ್ಕೆ 5 ರೂಪಾಯಿ, ದಿನಕ್ಕೆ 5 ಅಂದರೆ 30 ದಿನಕ್ಕೆ, ಅಂದರೆ ಒಂದು ತಿಂಗಳಿಗೆ ಜಸ್ಟ್ 150 ರೂಪಾಯಿ ಬಾಡಿಗೆ ಆಗುತ್ತೆ. ಸೊ ಈ ರೀತಿ ಅಲ್ಲಲ್ಲಿ ಬಾಡಿಗೆ ಮನೆಗಳನ್ನು ನೀಡುವಂಥ ಒಂದು ವಿಶೇಷವಾದ ಯೋಜನೆ ಇದು. ಗುಜರಾತ್ ರಾಜ್ಯದ್ದು ಶ್ರಮಿಕ ಬಸೇರಾ ಯೋಜನೆ. ನಾವು ಮನುಜರು ಕಾರ್ಯಕ್ರಮ ಯಾವ ರಾಜ್ಯ ಸರ್ಕಾರದ್ದು? ಹೆಸರೇ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ, ಕನ್ನಡದಲ್ಲಿದೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರದ್ದು ನಾವು ಮನುಜರು ಕಾರ್ಯಕ್ರಮ. ಆ್ಯಕ್ಚುಲಿ ಈ ಕಾರ್ಯಕ್ರಮ ಇದೆಯಲ್ಲ, ಇದು ಶಾಲೆಗಳಿಗೆ ಸಂಬಂಧಪಟ್ಟಿದ್ದು, ರಿಲೇಟೆಡ್ ಆಗಿದ್ದು. ಹಾಗಾದರೆ ಈ ಕಾರ್ಯಕ್ರಮದ ಮೂಲಕ ಏನನ್ನ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಕೇಳಿದ್ರೆ, ವಿದ್ಯಾರ್ಥಿಗಳ ಕಾರ್ಯಕ್ರಮವಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರ್ಯಾಷನಲ್ ಥಿಂಕಿಂಗ್
ರ್ಯಾಷನಲ್ ಥಿಂಕಿಂಗ್ ಹೆಚ್ಚಿಸುವಂಥ ಒಂದು ಕಾರ್ಯಕ್ರಮವಾಗಿದೆ. ಹೆಚ್ಚಿಸುವ ಪ್ರೋಗ್ರಾಮ್ ಇದು. ನಾವು ಮನುಜರು ಎನ್ನುವಂಥ ಕಾರ್ಯಕ್ರಮ. ಮುಖ್ಯಮಂತ್ರಿ ಯುವ ಉದ್ಯಮಿ ವಿಕಾಸ ಅಭಿಯಾನ. ಮುಖ್ಯಮಂತ್ರಿ ಯುವ ಉದ್ಯಮಿ ವಿಕಾಸ ಅಭಿಯಾನ ಇದೆಯಲ್ಲ, ಇದು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಇದು. ಇದನ್ನು ಯುವ ಅಂತೇಳಿ ಶಾರ್ಟ್ ಆಗಿ ಈ ಯೋಜನೆಯನ್ನು ಕರೀಬೋದು. ಮುಖ್ಯಮಂತ್ರಿ ಯುವ ಉದ್ಯಮಿ ವಿಕಾಸ್ ಯೋಜನೆ ಅಂತೇಳಿ ಯುವ ಅಂತೇಳಿ ನಾವು ಶಾರ್ಟ್ ಆಗಿ ಇದನ್ನ ಕರಿಬೋದು. ಆ್ಯಕ್ಚುಲಿ ಇದರ ಏನು ಕೇಳಿದ್ರೆ, ಇದು ಈ ಒಂದು ಯೋಜನೆ ಮೂಲಕ ಪ್ರತಿ ವರ್ಷ ಎವ್ರಿ ಇಯರ್, ಪ್ರತಿ ವರ್ಷ ನೋಡಿ, ಇದು ಹೆಸರೇ ಹೇಳುವ ಹಾಗೆ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಆಗಿದೆ. ಈ ಯೋಜನೆಯ ಮೂಲಕ ಪ್ರತಿ ವರ್ಷ 1 ಲಕ್ಷ ಉದ್ಯಮಿಗಳಿಗೆ 1 ಲಕ್ಷ ಹೊಸ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆ ಆಗಿದೆ. ಹೇಗೆ ಪ್ರೋತ್ಸಾಹ ನೀಡುತ್ತೆ ಕೇಳಿದ್ರೆ, ಈ ಉದ್ಯಮಿಗಳಿಗೆ 5 ಲಕ್ಷದವರೆಗೆ ಸಾಲವನ್ನು ನೀಡುವಂಥದ್ದು, ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ. ಈ ರೀತಿಯಾಗಿ ಒಂದು ಮುಖ್ಯಮಂತ್ರಿಯ ಯುವ ಉದ್ಯಮಿ ವಿಕಾಸ ಅಭಿಯಾನವನ್ನು ಉತ್ತರ ಪ್ರದೇಶ್ ಗೌರ್ಮೆಂಟ್ ಪ್ರಾರಂಭ ಮಾಡಿದೆ. ವಿಧವಾ ಪುನರ್ವಿವಾಹ ಪ್ರೋತ್ಸಾಹನ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಬ್ಬ ಮಹಿಳೆ ವಿಧವೆಯಾದ ನಂತರ ಆಕೆಗೆ 2 ಲಕ್ಷ ಸಹಾಯಧನ ನೀಡೋದ್ರ ಮೂಲಕ ಆಕೆಯ ಪುನರ್ವಿವಾಹಕ್ಕೆ ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆಯಾಗಿದೆ, ಜಾರ್ಖಂಡ್ ಸರ್ಕಾರದ್ದು. ನಂದಬಾಬಾ ಮಿಲ್ಕ್ ಮಿಷನ್ ಸ್ಕೀಮ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನಾ ಪ್ರಾರಂಭಿಸಿದ ರಾಜ್ಯ ಯಾವುದು? ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಕೇಳಿದ್ರೆ ಹಿಮಾಚಲ ಪ್ರದೇಶ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಿಮಾಚಲ ಪ್ರದೇಶ. ಇದರ ಮೂಲಕ ರಾಜ್ಯದ ಸಾಂಸ್ಕೃತಿಕ ವಿಕಾಸದಲ್ಲಿ ಕೊಡುಗೆ ನೀಡಿದಂತಹ ಮಹಿಳೆಯರನ್ನು ಗೌರವಿಸುವಂಥ ಒಂದು ಯೋಜನೆ ಆಗಿದೆ. ವಿಶೇಷವಾಗಿ ರಾಜ್ಯದ ಹಿಮಾಚಲ ಪ್ರದೇಶದ ಸಾಂಸ್ಕೃತಿಕ ಕೊಡುಗೆಯನ್ನು ನೀಡಿದ ಸಾಂಸ್ಕೃತಿಕ ಕೊಡುಗೆ ನೀಡಿರುವಂತಹ ಮಹಿಳೆಯರನ್ನು ಗೌರವಿಸುವಂಥ ಒಂದು ವಿಶೇಷವಾದ ಯೋಜನೆಯಾಗಿದೆ. ಯಾವ ಯೋಜನೆ? ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ. ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭಿಸಿದಂತಹ ರಾಜ್ಯ ಯಾವುದು? ಮೈ ಸ್ಕೂಲ್ ಮೈ ಪ್ರೈಡ್. ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನನ್ನ ಶಾಲೆ ನನ್ನ ಹೆಮ್ಮೆ ಎನ್ನುವಂಥ ಒಂದು ಯೋಜನೆ ಇದು. ಪಚ್ಚತುರ್ತು ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಈ ಒಂದು ಪ್ರಾಜೆಕ್ಟ್ ಮೂಲಕ ಈ ಪಚ್ಚ ಅಂದ್ರೆ ಹಸಿರು ಅಂತೇಳಿ ಈ ಪ್ರಾಜೆಕ್ಟ್ ಇದೆಯಲ್ಲ, ಈ ಪ್ರಾಜೆಕ್ಟ್ ಚಿಕ್ಕ ಅರಣ್ಯಗಳನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಾಜೆಕ್ಟ್. ಸ್ಥಳೀಯವಾಗಿ ಚಿಕ್ಕ ಅರಣ್ಯಗಳ ನಿರ್ಮಾಣ ಮಾಡುವಂಥ ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ ಸ್ಥಳೀಯ ಸಸ್ಯಗಳನ್ನು ಬೆಳೆಯುವಂಥದ್ದು. ಸ್ಥಳೀಯವಾಗಿ ಬೆಳೆಯುವಂತಹ ಸಸ್ಯಗಳನ್ನು ನೆಡುವುದು. ಈ ರೀತಿಯಾಗಿ ಒಂದು ನೆಡುತೋಪನ್ನು ಮಾಡುವುದು. ಚಿಕ್ಕ ಅರಣ್ಯಗಳನ್ನು ಸ್ಥಳೀಯ ಸಸ್ಯಗಳನ್ನು ನೆಟ್ಟು ಮಾಡುವಂಥದ್ದು. ಇದಕ್ಕೆ ನಾವು ನೇಟಿವ್ ಪ್ಲಾಂಟ್ಸ್ ಅಂತ ಏನು ಕರಿತೀವಲ್ಲ, ನೇಟಿವ್ ಪ್ಲಾಂಟ್ಸ್, ಸ್ಥಳೀಯ ಸಸ್ಯಗಳ ಬಳಕೆ ಮಾಡಿ ಅವನ್ನು ನೆಟ್ಟು ಚಿಕ್ಕ ಅರಣ್ಯಗಳನ್ನು ಮಾಡುವಂಥ ಒಂದು ಪ್ರಾಜೆಕ್ಟ್ ಇದು. ಪಚ್ಚತುರ್ತು ಪ್ರಾಜೆಕ್ಟ್ ಕೇರಳ ರಾಜ್ಯ ಸರ್ಕಾರದ್ದು. ಘರ್ ಸೋಲಾರ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಘರ್ ಸೋಲಾರ್. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಇದನ್ನು ಲಾಂಚ್ ಮಾಡಿದೆ, ಆ್ಯಕ್ಚುಲಿ ಇದು ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಒಂದು ಯೋಜನೆ. ಇದನ್ನು ಆ್ಯಕ್ಚುಲಿ ಲಾಂಚ್ ಮಾಡಿದ ಸಂಸ್ಥೆ ಯಾರು ಅಂತ ಕೇಳ್ತಾರೆ, ನೆನಪಿರಲಿ. ಘರ್ ಸೋಲಾರ್ ಎನ್ನುವಂಥ ಒಂದು ಯೋಜನೆಯನ್ನು, ಅದನ್ನು ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿರುವಂಥ ಒಂದು ಸಂಸ್ಥೆ ಯಾವುದು ಕೇಳಿದ್ರೆ ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್. ಟಾಟಾ ಪವರ್ ಸೋಲಾರ್
ಸಿಸ್ಟಮ್ ಲಿಮಿಟೆಡ್. ಇದು ಈ ಒಂದು ಯೋಜನೆಯನ್ನು ಲಾಂಚ್ ಮಾಡ್ತು. ಇದರ ಉದ್ದೇಶ ಏನು ಕೇಳಿದ್ರೆ, ಪ್ರತಿ ಮನೆಗೆ, ರಾಜ್ಯದ ಪ್ರತಿ ಮನೆಯಲ್ಲಿ ಸೋಲಾರನ್ನು ಬಳಸುವಂಥದ್ದು, ಸೋಲಾರ್ ಬಳಕೆ ಮಾಡುವಂಥದ್ದು. ಉತ್ತರಾಖಂಡ್ ರಾಜ್ಯದ ಪೊಲೀಸರು ಕೇದಾರ್ನಾಥ್ ಧಾಮ ಯಾತ್ರಾ 2024 ಯಾವ ಆಪರೇಷನ್ ಅನ್ನು ಪ್ರಾರಂಭ ಮಾಡಿದ್ರು? ಸರಿಯಾದ ಉತ್ತರ ಆಪರೇಷನ್ ಮರ್ಯಾದಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಆಪರೇಷನ್ ಮರ್ಯಾದಾ ಅಂತ ಕೇಳಿದ್ರೆ, ಇಲ್ಲಿ ಈ ಒಂದು ಪಿಲಿಗ್ರಿಮ್ಸ್ ಇರ್ತಾರಲ್ಲ, ಯಾತ್ರಾರ್ಥಿಗಳು, ಪಿಲಿಗ್ರಿಮ್ಸ್, ಈ ಪಿಲಿಗ್ರಿಮ್ಸ್ ಅಥವಾ ಯಾತ್ರಿಗಳಿಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ಕಾರ್ಯಕ್ರಮ, ಇದೊಂದು ಆಪರೇಷನ್. ಯಾವ ರೀತಿ ಅವೇರ್ನೆಸ್ ಕೇಳಿದ್ರೆ, ಈ ಒಂದು ಪ್ರದೇಶದಲ್ಲಿ ಕೇದಾರನಾಥ ಧಾಮದ ಸಂದರ್ಭದಲ್ಲಿ ನಶೆಯುಕ್ತ ಪದಾರ್ಥಗಳ ಬಳಕೆಯನ್ನು ನಿಷೇಧ ಮಾಡೋದು. ನಶೆಯುಕ್ತ ಪದಾರ್ಥಗಳ ಬಳಕೆಯ ನಿಷೇಧ. ಈ ನಿಷೇಧಕ್ಕಾಗಿ ಯಾತ್ರಾರ್ಥಿಗಳ ಮನವೊಲಿಸುವಂಥ ಒಂದು ಆಪರೇಷನ್ ಇದು, ಕಾರ್ಯಕ್ರಮ ಇದು. ಹೆಸರು ಆಪರೇಷನ್ ಮರ್ಯಾದಾ. ಉತ್ತರಾಖಂಡ್ ರಾಜ್ಯದ ಪೊಲೀಸರು ಈ ಒಂದು ಆಪರೇಷನ್ ಪ್ರಾರಂಭ ಮಾಡಿದರು. ಯಾವ ರಾಜ್ಯದಲ್ಲಿ ಮಿಷನ್ ನಿಶ್ಚಯ ಎಂಬಂಥ ಒಂದು ಮಿಷನ್ ಅನ್ನು ಪ್ರಾರಂಭ ಮಾಡಿದರು? ಮಿಷನ್ ನಿಶ್ಚಯ. ಸರಿಯಾದ ಉತ್ತರ ಪಂಜಾಬ್ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಂಜಾಬ್ನಲ್ಲಿ ಮಿಷನ್ ನಿಶ್ಚಯವನ್ನು ಪ್ರಾರಂಭ ಮಾಡಲಾಯಿತು. ಈ ಒಂದು ಮಿಷನ್ ಅನ್ನು BSF, ಪಂಜಾಬ್ ಸರ್ಕಾರ BSFನ ಜೊತೆಗೂಡಿ, BSF ಮತ್ತು VDC ಅಂದರೆ, BSF ಅಂದರೆ ಗೊತ್ತಿದೆ ನಮಗೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. VDC ಅಂದರೆ ವಿಲೇಜ್ ಡಿಫೆನ್ಸ್ ಕಮಿಟೀಸ್. ಇವುಗಳನ್ನು ಜೊತೆಗೆ ಸೇರಿಕೊಂಡು ಈ ಒಂದು ಮಿಷನ್ ನಿಶ್ಚಯ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂತು ಪಂಜಾಬ್ ಸರ್ಕಾರ. ಯಾವ ರಾಜ್ಯ ಸರ್ಕಾರವು ಜನತಾ ಭವನ ಸೋಲಾರ್ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಸರ್ಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜನತಾ ಭವನ ಸೋಲಾರ್ ಪ್ರಾಜೆಕ್ಟ್. ಕರ್ಚಿ ಪೂಜಾ ಎನ್ನುವಂತಹ ಒಂದು ಉತ್ಸವ ಅತ್ಯಂತ ಪ್ರಾಚೀನವಾದ ಉತ್ಸವ ಕೂಡ ಹೌದು. ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡುವಂಥ ಒಂದು ಉತ್ಸವವಾಗಿದೆ? ಸರಿಯಾದ ಉತ್ತರ ಇದು ತ್ರಿಪುರಾ ರಾಜ್ಯದ ಒಂದು ಪ್ರಮುಖವಾದ ಉತ್ಸವ. ಕರ್ಚಿ ಪೂಜಾ ಉತ್ಸವ ತ್ರಿಪುರಾ ರಾಜ್ಯದ್ದು. ಇದರ ಒಂದು ಥೀಮ್, ಇದಕ್ಕೆ ಒಂದು ಥೀಮ್ ಇತ್ತು, 2024ನ ಥೀಮ್. 2024ರ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಗ್ರೀನ್ ಈಸ್ ಫ್ಯೂಚರ್. ಗ್ರೀನ್ ಈಸ್ ಫ್ಯೂಚರ್ ಎನ್ನುವಂತಹ ಥೀಮ್ ಇಟ್ಕೊಂಡು ಮಾಡಿದಂಥ ಒಂದು ಉತ್ಸವವಾಗಿದೆ ಇದು. ಇತ್ತೀಚೆಗೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ನಾಗಿ ಮತ್ತು ನಾಕ್ತಿ ಪಕ್ಷಿಧಾಮಗಳು ಯಾವ ರಾಜ್ಯದಲ್ಲಿದ್ದಾವೆ? ಸರಿಯಾದ ಉತ್ತರ ಇದು ಬಿಹಾರದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಹಾರದಲ್ಲಿ ಇರುವಂಥ ಒಂದು ಪಕ್ಷಿಧಾಮಗಳಾಗಿವೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗೋರಸಂ ಕೋರಾ ಎನ್ನುವಂತಹ ಉತ್ಸವವನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಥೀಮ್ ನೋಡಿ, ನಾವು ಇಲ್ಲಿ ಯೋಜನೆಗಳ ಜಾಗದಲ್ಲಿ ಈ ಉತ್ಸವಗಳನ್ನು ಯಾಕೆ ತಗೊಂಡಿದ್ದೀವಿ ಅಂತ ಕೇಳಿದ್ರೆ, ಈ ಥೀಮ್ಗಳಿದಾವಲ್ಲ, ಆ ರಾಜ್ಯ ಸರ್ಕಾರ ಆಲ್ಮೋಸ್ಟ್ ಯೋಜನೆಗಳಿಗೆ ರಿಲೇಟೆಡ್ ಆಗಿರುವಂಥ ಥೀಮ್ಗಳಿದಾವೆ. ಸೊ ಹಾಗಾದರೆ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಝೀರೋ ವೇಸ್ಟ್ ಫೆಸ್ಟಿವಲ್ ಅಂತೇಳಿ. ಝೀರೋ ವೇಸ್ಟ್ ಫೆಸ್ಟಿವಲ್. ಸೊ ನೋಡಿ, ಝೀರೋ ವೇಸ್ಟ್ ಫೆಸ್ಟಿವಲ್ ಎನ್ನುವಂತಹ ಟ್ಯಾಗ್ಲೈನ್ ಇಟ್ಕೊಂಡು ಯಾವ ಒಂದು ಯೋಜನೆಯನ್ನು ಅಥವಾ ಯಾವ ಒಂದು ಹಬ್ಬವನ್ನು ಆಚರಿಸಲಾಯಿತು ಅಂತ ಕೇಳಿದ್ರೆ, ಗೋರಸಂ ಕೋರಾ ಅಂತ ನೆನಪಿರಲಿ. ಯಾವ ರಾಜ್ಯದಲ್ಲಿ ಇದು ಆಚರಣೆ ಆಗಿದ್ದು ಕೇಳಿದ್ರೆ, ಅರುಣಾಚಲ ಪ್ರದೇಶ ಅಂತ ಗೊತ್ತಿರಲಿ. ಇನ್ನೊಂದು ವಿಶೇಷವಾದ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಗೋರಸಂ ಕೋರಾ ಉತ್ಸವದ ಮೂಲಕ, ಈ ಒಂದು ಉತ್ಸವದ ಮೂಲಕ ಭಾರತ ಮತ್ತು ಭೂತಾನ್ನ ಸ್ನೇಹವನ್ನು ಇಂಪ್ರೂವ್ ಮಾಡುವಂಥ ಒಂದು ಉತ್ಸವವಾಗಿದೆ. ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಇಂಪಾರ್ಟೆನ್ಸ್ ಕೊಡುವಂಥ ಒಂದು ಉತ್ಸಾಹ. ಭಾರತ ಮತ್ತು ಭೂತಾನ್ ನಡುವೆ ಸ್ನೇಹವನ್ನು ವೃದ್ಧಿ ಮಾಡುವಂಥ ಒಂದು ಉತ್ಸವ ಕೂಡ ಅಂತ ಹೇಳಿದ್ರೆ ಆಗಲ್ಲ. ಕೋಜಿಕೋಡ್ ಯಾವ ರಾಜ್ಯದ ಈ ನಗರವು ವಿಶ್ವದ ಮೊದಲ ಸಾಹಿತ್ಯ ನಗರ ಅಂತೇಳಿ ಹೆಸರು ಪಡೆಯಿತು? ಕೋಜಿಕೋಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಕೇರಳ ರಾಜ್ಯದ ಈ ನಗರ
ಪ್ರಪಂಚದ ಮೊದಲ ಸಾಹಿತ್ಯ ನಗರ ಅಂತೇಳಿ ಗುರುತಿಸ್ಕೊಳ್ತು. ಇನ್ನೊಂದು ನಗರದ ಹೆಸರು ನಮ್ಗೆ ನೆನಪಿರ್ಬೇಕಾಗತ್ತೆ, ಹೆಸರು ಗ್ವಾಲಿಯರ್. ಈ ಗ್ವಾಲಿಯರ್ ನಗರ ಇದೆಯಲ್ಲ, ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಈ ಗ್ವಾಲಿಯರ್ ನಗರ ವಿಶ್ವದ ಮೊದಲ ಸಂಗೀತ ನಗರ ಅಂತೇಳಿ ಹೆಸರು ಪಡಿತು. ಈ ಸಂಗೀತ ನಗರ ಮತ್ತು ಸಾಹಿತ್ಯ ನಗರ ಅಂತೇಳಿ ಹೆಸರು ಕೊಟ್ಟಿದ್ದು ಯಾರು ಕೇಳಿದ್ರೆ ಯುನೆಸ್ಕೋ. ಸೊ ಇವು ಯುನೆಸ್ಕೋನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ತವೆ. ಈ ಎರಡು ನಗರಗಳಿಗೆ ವಿಶೇಷವಾಗಿ ಯುನೆಸ್ಕೋ ಸಾಹಿತ್ಯ ನಗರ ಮತ್ತು ಸಂಗೀತ ನಗರ ಅಂತ ಹೇಳ್ತು. ಯುನೆಸ್ಕೋದ ಬಗ್ಗೆ ಹೇಳೋದಾದ್ರೆ ಯುನೆಸ್ಕೋ 1945ರಲ್ಲಿ ಶುರುವಾಗಿದ್ದು, ಸ್ಥಾಪನೆ ಆಯಿತು, ಪ್ರಾರಂಭ ಆಗಿದ್ದು. ಯುನೆಸ್ಕೋದ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ. ಪ್ಯಾರಿಸ್ ಹೆಡ್ ಕ್ವಾರ್ಟರ್ ಇರುವಂಥದ್ದು ಪ್ಯಾರಿಸ್ನಲ್ಲಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮೊದಲ ಆಯಿಲ್ ಪಾಮ್ ಪ್ರಾಸೆಸಿಂಗ್ ಯೂನಿಟ್ ಅನ್ನು ಪ್ರಾರಂಭ ಮಾಡಲಾಯಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ಇಟಾನಗರ ಇದರ ರಾಜಧಾನಿ. ಇದರ ಪ್ರಸ್ತುತ ಚೀಫ್ ಮಿನಿಸ್ಟರ್ ಯಾರು ಕೇಳಿದ್ರೆ ಪೇಮಾ ಖಂಡು. ಪೇಮಾ ಖಂಡು ಅರುಣಾಚಲ ಪ್ರದೇಶದ ಪ್ರೆಸೆಂಟ್ ಸಿಎಂ. ಭಾರತೀಯ ಚುನಾವಣಾ ಆಯೋಗವು ಯಾವ ರಾಜ್ಯದಲ್ಲಿ ಮಿಷನ್ 414 ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿಷನ್ 414. ಕೆಳಗಿನ ಯಾವ ರಾಜ್ಯದಲ್ಲಿ ಡ್ರಗ್ಸ್ನ ವಿರುದ್ಧವಾಗಿ ಧಾಮಿ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಈ ಒಂದು ಅಭಿಯಾನದ ಮೂಲಕ ಡ್ರಗ್ಸ್ನ ಉಪಯೋಗ ಅತ್ಯಂತ ಕಡಿಮೆ ಮಾಡೋದಕ್ಕೆ, ಡ್ರಗ್ಸ್ ಬಳಕೆ ನಿಷೇಧ ಅಂತಲೇ ಹೇಳ್ಬೋದು ನಾವು, ಬಳಕೆ ನಿಷೇಧಕ್ಕಾಗಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು. ಈ ಅಭಿಯಾನಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಟರು, ಏನಂತ ಕೇಳಿದ್ರೆ ಡ್ರಗ್ಸ್ ಫ್ರೀ ಉತ್ತರಾಖಂಡ್ ಅಂತೇಳಿ. ಡ್ರಗ್ಸ್ ಫ್ರೀ ಉತ್ತರಾಖಂಡ್ ಅಂತೇಳಿ ಒಂದು ಟ್ಯಾಗ್ ಲೈನ್ ಅನ್ನು ಕೊಟ್ಟರು ಈ ಒಂದು ಅಭಿಯಾನಕ್ಕೆ. ಕೆಳಗಿನ ಯಾವ ರಾಜ್ಯ ಸರ್ಕಾರ ಸಡಕ್ ಸುರಕ್ಷಾ ಫೋರ್ಸ್ ಎಂಬ ನೂತನ ಫೋರ್ಸ್ ಅನ್ನು ಪ್ರಾರಂಭ ಮಾಡಿತು? ಸಡಕ್ ಸುರಕ್ಷಾ ಫೋರ್ಸ್. ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು ಸಡಕ್ ಸುರಕ್ಷಾ ಫೋರ್ಸ್ ಅಂತ ಕೇಳಿದ್ರೆ ಇಂಪ್ರೂವ್ ಟ್ರಾಫಿಕ್ ಮೂವ್ಮೆಂಟ್, ಅಂದರೆ ಟ್ರಾಫಿಕ್ನ ಸುಧಾರಣೆ ಮಾಡುವಂಥದ್ದು ಮತ್ತು ಟ್ರಾಫಿಕ್ನ ಸುಧಾರಣೆ ಜೊತೆಗೆ ರಸ್ತೆ ಅಪಘಾತವನ್ನು ತಡೆಯುವಂಥದ್ದು, ಕಡಿಮೆ ಮಾಡೋದು. ರಸ್ತೆ ಅಪಘಾತ ಕಡಿಮೆ ಮಾಡೋದು. ಈ ಎರಡು ಉದ್ದೇಶದಿಂದ ಇನಿಷಿಯೇಟ್ ತಗೊಳ್ಳುವಂಥ ಒಂದು ಫೋರ್ಸ್ ಇದು ಸಡಕ್ ಸುರಕ್ಷಾ ಫೋರ್ಸ್, ಪಂಜಾಬ್ ರಾಜ್ಯ ಸರ್ಕಾರದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಪಥ ಮೊಬೈಲ್ ಆ್ಯಪ್, ಲೋಕಪಥ ಎನ್ನುವಂತಹ ಮೊಬೈಲ್ ಆ್ಯಪ್ ಇದೆಯಲ್ಲ, ಈ ಮೊಬೈಲ್ ಆ್ಯಪನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪಥ ಅಂದರೆ ದಾರಿ. ಆ್ಯಕ್ಚುಲಿ ಇಲ್ಲಿ ಹೆಸರೇ ಸೂಚಿಸುವಂತೆ ಒಂದು ವಿಶೇಷವಾದ ಯೋಜನೆ ಇದು. ಲೋಕಪಥ ಒಂದು ಆ್ಯಪ್ನ ಮೂಲಕ ರಸ್ತೆ ಸುರಕ್ಷತೆ ಮತ್ತು ರಸ್ತೆಗೆ ರಿಲೇಟೆಡ್ ಆಗಿರುವಂಥ, ನೋಡಿ, ರಸ್ತೆ ಕನ್ಸ್ಟ್ರಕ್ಷನ್, ರೋಡ್ ಕನ್ಸ್ಟ್ರಕ್ಷನ್ ಆಫೀಸರ್ಸ್, ಇವ್ರ ಬಗ್ಗೆ ಆ ಮಾಹಿತಿಯನ್ನು ನೀಡುವಂಥ ಒಂದು ಆ್ಯಪ್ ಆಗಿದೆ. ಮಾಹಿತಿಯನ್ನು ನೀಡುತ್ತೆ ಮತ್ತು ಅವರಿಗೆ ದೂರನ್ನು ಕೂಡ ಈ ಆ್ಯಪ್ ಮೂಲಕವೇ ಮಾಡಬಹುದಾಗಿದೆ. ಯಾವ ಸ್ಥಳದಲ್ಲಿ ಮೊಟ್ಟ ಮೊದಲ ಗಂಗಾ ತೀರಿ ಎಂಬಂತಹ ಪಶುಗಳ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ವಾರಣಾಸಿಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಂಗಾ ತೀರಿ ಎನ್ನುವಂತಹ ಪಶುಗಳ ಸಂರಕ್ಷಣಾ ಕೇಂದ್ರ. ಸ್ವಯಂ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸ್ವಯಂ. ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ ಸರ್ಕಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಸ್ವಯಂ ಯೋಜನೆ ಇದೆಯಲ್ಲ, ಇದು ಯುವಕರಿಗೆ ಸ್ವಯಂ ಉದ್ಯೋಗಕ್ಕೆ, ನೋಡಿ, ಸ್ವಯಂ ಅನ್ನುವಂಥ ಹೆಸರಲ್ಲೇ ಇದೆ, ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆಯಾಗಿದೆ. ಹೇಗೆ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಲಾಗುತ್ತೆ ಅಂತ ಕೇಳಿದ್ರೆ 1 ಲಕ್ಷ ಹಣವನ್ನು ನೀಡೋದ್ರ ಮೂಲಕ, 1 ಲಕ್ಷ ಲೋನ್ ಫೆಸಿಲಿಟಿ ಮೂಲಕ.
ಖಾಜಿನೇಮು ಎನ್ನುವಂತಹ ಹಣ್ಣು ಯಾವ ರಾಜ್ಯದ ಹಣ್ಣು ಅಂತೇಳಿ ಪ್ರಸಿದ್ಧವಾಯಿತು? ಸ್ಟೇಟ್ ಫ್ರೂಟ್. ಸರಿಯಾದ ಉತ್ತರ ಅಸ್ಸಾಂ. ಈ ಖಾಜಿನೇಮು ಇದೆಯಲ್ಲ, ಇದು ಖಾಜಿನೇಮು, ಇದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಮತ್ತು ಈ ಹಣ್ಣು ನಿಂಬೆ ಜಾತಿಯ ಹಣ್ಣು, ನಿಂಬೆ ಜಾತಿಯ ಹಣ್ಣಾಗಿದೆ ಇದು. ಅಂಬಾಜಿ ವೈಟ್ ಮಾರ್ಬಲ್ ಇದೆಯಲ್ಲ, ಇದು ಯಾವ ರಾಜ್ಯದ ಒಂದು ಮಾರ್ಬಲ್ ಆಗಿದ್ದು ಇತ್ತೀಚೆಗೆ ಇದಕ್ಕೆ GI ಟ್ಯಾಗ್ ಸಿಕ್ತು? ಸರಿಯಾದ ಉತ್ತರ ಇದು ಗುಜರಾತ್ನಲ್ಲಿ ಸಿಗುವಂಥ ಒಂದು ಮಾರ್ಬಲ್ ಆಗಿದೆ. ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ, ಅಂಬಾಜಿ ವೈಟ್ ಮಾರ್ಬಲ್. ಸ್ನೇಹಿತರೆ, ಕೊನೆಯ ಪ್ರಶ್ನೆ ಇರ್ತಿದೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ಬ್ಯಾನ್ ಮಾಡ್ತು? ಆಪ್ಷನ್ಸ್ ಈ ರೀತಿದೆ: ಉತ್ತರ ಪ್ರದೇಶ್, ತೆಲಂಗಾಣ, ಅಸ್ಸಾಂ, ಗುಜರಾತ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.